ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ತುಂಬ ಹೆಲ್ದಿ ಆಗಿರೋ ಅಂಥ, ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಡ್ರೈ ಫ್ರೂಟ್ ಲಾಡು ಅಂತ ಕೇಳೇ ಇರ್ತೀರ. ಮನೆಯಲ್ಲಿ ಈಸಿಯಾಗಿ, ರುಚಿಯಾಗಿ, ಹೆಲ್ದಿಯಾಗಿ ಮಾಡೋ ಅಂಥ ರೆಸಿಪಿ. ನಾನು ಹೇಳ್ದ ಹಾಗೆ ಚಿಕ್ಕ ಮಕ್ಕಳಿಂದನೂ ಹಿಡಿದು ದೊಡ್ಡವ್ರ ತನಕ ಕೂಡ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಕಾಲು ನೋವ್ತಾ ಇದೆಯಾ, ಸುಸ್ತಾಗ್ತಾ ಇದೆಯಾ, ಹಾಗಿದ್ರೆ ಈ ರೀತಿಯಾಗಿರೋವಂಥ ಡ್ರೈ ಫ್ರೂಟ್ ಲಾಡುನ ಮಾಡಿಕೊಡಿ. ಅದನ್ನು ತಿಂತಾ ಬಂದಾಗೆ ಸ್ವಲ್ಪ ದಿನಕ್ಕೇ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೆಲ್ದಿ ಆಗಿರೋವಂಥ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣವಾ. ಇದರಲ್ಲಿ ಯೂಸ್ ಮಾಡಿರೋ ಅಂಥ ಪ್ರತಿಯೊಂದು ಕೂಡ ಡ್ರೈ ಫ್ರೂಟ್ಸ್ ತುಂಬ ಅಂದರೆ ತುಂಬ ಹೆಲ್ದಿಯಾಗಿದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸುಮಾರು ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. 2ರಿಂದ 2.5 ಸ್ಪೂನಷ್ಟು ತುಪ್ಪ. ಸ್ವಲ್ಪ ಅದು ಬಿಸಿ ಆಗಲಿ. ನಾನಿಲ್ಲಿ ಒಂದು ಕಪ್ಪನ್ನು ಮೆಷರ್ಮೆಂಟ್ ತೊಗೊಂಡಿದ್ದೆ. ಸೊ ಆ ಕಪ್ಪಿನ ಅಳತೆನಲ್ಲಿ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಅಂತ ಹೇಳ್ತೀವಲ್ವ ಅದು. ಇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಎಲ್ಲ ಒಂದೇ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ. ಇದು ವಾಟರ್ಮೆಲನ್ ಸೀಡ್ಸ್ ಅಂತೀವಲ್ವ, ಸೊ ಆ ಒಂದು ಸೀಡ್ಸನ್ನು ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಪಿಸ್ತಾ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ವಾಲ್ನಟನ್ನು ಕೂಡ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು. ನೀವಿಲ್ಲಿ ಗಸಗಸೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಿಳಿ ಎಳ್ಳು ಹಾಕಿರೋದ್ರಿಂದ ಗಸಗಸೆ ಹಾಕೋತಾ ಇಲ್ಲ. ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಅದು ಎಲ್ಲಿ ತನಕ ಡ್ರೈ ರೋಸ್ಟ್ ಆಗಬೇಕಂದ್ರೆ ಆದಷ್ಟು ನಾವು ಇದನ್ನು ಡ್ರೈ ಫ್ರೂಟ್ಸನ್ನು ಈ ರೀತಿ ಲಾಡು ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ರೆ ಬೇಗ ಆಗಿಬಿಡುತ್ತೆ ಈ ರೆಸಿಪಿ. ಒಂದು ವೇಳೆ ಅಷ್ಟು ಬಿಸಿಲಲ್ಲಿ ಒಣಗಿಸೋಕ್ಕಾಗಿಲ್ಲ ಅಂದರೂ ಪ್ರಾಬ್ಲಮ್ ಏನಿಲ್ಲ. ಲೋ ಫ್ಲೇಮ್ನಲ್ಲಿನೇ ಇದನ್ನು ಕ್ರಂಚಿಯಾಗಿ ಬರಬೇಕು. ಪ್ರತಿಯೊಂದೂ ನಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಸೌಂಡು ಕೂಡ ಚೇಂಜ್ ಆಗುತ್ತೆ. ಡ್ರೈ ಆದಷ್ಟು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ. ಇದು ನಾವು ತಿಂತಾ ಇದ್ದರೆ ಆ ಕ್ರಂಚಿನೆಸ್ಸು ನಮಗೆ ಫೀಲ್ ಆಗಬೇಕು. ಆ ಥರ ಇತ್ತು ಅಂತ ಹೇಳಿದ್ರೆ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಮಗೆ ಬಿಳಿ ಎಳ್ಳು ಹಾಕಿರೋದ್ರಿಂದ ನಮಗೆ ಬೇಗ ಐಡೆಂಟಿಫೈ ಆಗುತ್ತೆ ಇದು ಯಾವ ರೀತಿ ಫ್ರೈ ಆಗಿದೆ ಅಂತ. ಅದು ಸ್ವಲ್ಪ ದಪ್ಪ ಆಗಿ ಕಲರ್ ಚೇಂಜ್ ಆಗುತ್ತೆ. ಸೊ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಎಳ್ಳಿಂದು ಕಲರು ಕೂಡ ನಮಗೆ ಚೇಂಜ್ ಆಗಿದೆ. ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಬೇರೆ ಪಾತ್ರೆಗೆ ತಕ್ಕೋತಾ ಇದ್ದೀನಿ. ನಾನು ಅದೇ ಬಾಣಲಿಗೆ ಸುಮಾರು ಮತ್ತೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಏನು ಕಪ್ಪು ಮೆಷರ್ಮೆಂಟ್ ಹೇಳ್ದೆ ಅಲ್ವಾ, ಇದು ಆದಷ್ಟು ಕಣ್ಣಳತೆನಲ್ಲಿ ಹಾಕ್ಕೊಂಡು ಮಾಡೋ ಥರ ರೆಸಿಪಿ. ಬೇಕು ಅಂದರೆ ನೀವು ಮೆಷರ್ಮೆಂಟನ್ನು ಫಾಲೋ ಮಾಡ್ಬೋದು. ನಾನಿಲ್ಲಿ ಒಂದು 2 ಕಪ್ಪಷ್ಟು ಖರ್ಜೂರನ ಬೀಜ ತೆಗೆದುಬಿಟ್ಟು ಹಿಂಗೆ ಮಿಕ್ಸಿನಲ್ಲಿ ತರಿಯಾಗಿ ಮಾಡ್ಕೊಂಡಿದ್ದೀನಿ. ನಾವು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಜೇನುತುಪ್ಪ ಆಗಲಿ ನಾವು ಯಾವುದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ನಮಗೆ ಸ್ವೀಟ್ ಅಂಶ ಬರಬೇಕು ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿರೋ ಅಂಥ ಖರ್ಜೂರನ ಬಳಸಬೇಕಾಗತ್ತೆ. ಆದಷ್ಟು ಒಂದು ಒಳ್ಳೆ ಕ್ವಾಲಿಟಿ ಆಗಿರುವಂಥ ಖರ್ಜೂರನ ತಗೊಳ್ಳಿ. ಅದನ್ನು ಕೂಡ ತುಪ್ಪದಲ್ಲಿ ಅದು ಸಾಫ್ಟ್ ಆಗ್ತಾ ಬರುತ್ತೆ ಖರ್ಜೂರ. ಅಲ್ಲಿ ತನಕನೂ ಕೂಡ ನಾವು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಬರೋಣ. ಜಸ್ಟ್ ಒಂದು 2 ನಿಮಿಷ ಮಾಡಿಕೊಂಡ್ರೂ ಸಾಕಾಗತ್ತೆ. ಅದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಸ್ನೇಹಿತರೆ. ನಾವು ಒಂದೊಳ್ಳೆ ಕ್ವಾಲಿಟಿದು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇರೆದು ಅಂದರೆ ಸ್ವಲ್ಪ ತರಿ ಇರುತ್ತೆ, ಅದರಲ್ಲಿ ಬೆಲ್ಲದ ಅಂಶ ಜಾಸ್ತಿ ಇರುತ್ತೆ. ಸೊ ಏನಂತಾರೆ, ಬ್ರ್ಯಾಂಡೆಡ್ ಇಲ್ಲ ಅಂತ ಹೇಳಿದ್ರೆ ಸೊ ಆದಷ್ಟು ಚೆನ್ನಾಗಿರೋವಂಥದ್ದು ಒಂದೊಳ್ಳೆ ಕಂಪ್ನಿದನ್ನು ತಗೊಳ್ಳಿ. ನೋಡಿ, ಸಾಫ್ಟ್ ಆಗ್ತಾ ಬರ್ತಾ ಇದೆ. ಬೇಗ ಸಾಫ್ಟ್ ಆಗಿಬಿಡುತ್ತೆ. ಇದು ನಾನು ಹೇಳ್ದಾಗೆ ಒಂದು 2 ನಿಮಿಷ ಸಾಕಾಗತ್ತೆ. ನಾನಿಲ್ಲಿ ಲಯನ್ ಡೇಟ್ಸನ್ನು ತೊಗೊಂಡಿದ್ದೆ ಸ್ನೇಹಿತರೆ. ಅದು ತುಂಬ ಚೆನ್ನಾಗಿದೆ ಮತ್ತು ನ್ಯಾಚುರಲ್ ಅಂತ ಇತ್ತು. ಸೊ ನಾನು ಅದನ್ನೇ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಡ್ರೈ ಕೋಕೋನಟ್ ಪೌಡರನ್ನು ಹಾಕೋತಾ ಇದ್ದೀನಿ.
ಡೆಸಿಕೇಟೆಡ್ ಕೊಕೊನೆಟ್ ಅಂತ ಹೇಳ್ತೀವಲ್ವ, ಅದನ್ನು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅಥವಾ ಮನೆಯಲ್ಲಿ ಕೊಬ್ಬರಿ ಸಿಗ್ತಾ ಇದೆ, ಫ್ರೆಶ್ ಆಗಿರೋದಿದೆ ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆ ನಾವು ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗಲೂ ಕೂಡ ಅಷ್ಟೇ ಸ್ಟವ್ವು ಲೋ ಫ್ಲೇಮ್ನಲ್ಲಿನೇ ಇರಬೇಕು. ನಮಗೆ ಉಂಡೆ ಕಟ್ಟೋದಕ್ಕೆ ಹದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಹಾಕಿರುವಂಥ ಖರ್ಜೂರ ಸಾಫ್ಟಾಗಿ ಅದ್ರ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ ಅಲ್ವಾ. ಸೊ ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಹದ ಬಂದಿದೆ ಅಂತ. ಆದಷ್ಟು ಅದು ಮಿಕ್ಸ್ ಆಗೋ ತನಕನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆಯೋ. ಸೊ ಅಷ್ಟೇ ಹೆಲ್ದಿ ಅಂತ ಹೇಳಿದೆ ನಿಮಗೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತಿನ್ಬೋದು ಅಂತ ಹೇಳಿದೆ. ಹಾಗಂತ ಪೂರ್ತಿ ಇದನ್ನೇ ತಿನ್ನಕ್ಕೆ ಹೋಗಬಾರ್ದು. ಸುಮಾರು ಒಂದು 15 ದಿನ ಬಿಡ್ತೀನ ತಿಂತೀವಿ ಅಂತ ಹೇಳಿದ್ರೆ ಮತ್ತೆ ಒಂದು ತಿಂಗಳು ಗ್ಯಾಪ್ ಕೊಡಬೇಕು. ಆ ರೀತಿಯಾಗಿ ತಿಂತಾ ಹೋಗಬೇಕು. ತುಂಬ ಸುಸ್ತಿದೆ, ನಿಶಕ್ತಿ ಆಗ್ತಾ ಇದೆ, ಕೈ ಕಾಲು ನೋವ್ತಾ ಇದೆ, ಅಥವಾ ಮಕ್ಕಳದು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತಂದರೆ ಈ ರೀತಿಯಾಗಿ ಮಾಡಿಕೊಡಿ. ನಾನಿವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಬಿಸಿ ಇದ್ದರೆ ಉಂಡೆನ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ, ಇಡೀ ಬೆಚ್ಚಗಂತೂ ಇರಲೇಬೇಕು, ಪೂರ್ತಿ ತಣ್ಣಗೆ ಮಾಡ್ಕೊಬೇಡಿ. ನೋಡಿ, ನಿಮಗೆ ಎಷ್ಟು ಅಳತೆನಲ್ಲಿ ಬೇಕು ಅಷ್ಟನ್ನು ತೊಗೊಂಡು ರೌಂಡ್ ಶೇಪಾಗಿ ಒಂದು ಉಂಡೆ ಕಟ್ಟಿದ್ರೆ ರುಚಿಯಾಗಿರೋ ಅಂಥ ಹೆಲ್ದಿ ಆಗಿರೋ ಅಂಥ ಡ್ರೈ ಫ್ರೂಟ್ ಲಾಡು ರೆಡಿ ಆಯಿತು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಖರ್ಜೂರ ಅಂತಂದರೂ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಹಾಕಿರೋ ಅಂಥ ಒಂದು ಏನಂತಾರೆ ಕ್ವಾಂಟಿಟಿ ಕರೆಕ್ಟಾಗಿದೆ ನೋಡಿ. ಕರೆಕ್ಟಾಗಿ ಉಂಡೆ ಅದಕ್ಕೆ ಬರ್ತಾಯಿದೆ. ಈ ರೀತಿಯಾಗಿ ಪ್ರತಿಯೊಂದನ್ನು ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಇದು ಸುಮಾರು ವಿತೌಟ್ ಫ್ರಿಡ್ಜು 1 ಮಂತ್ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಸ್ನೇಹಿತರೆ. ಸೊ ರುಚಿಯಾಗಿರೋ ಅಂಥ ಮನೆಯಲ್ಲಿನೇ ಮಾಡಿರೋ ಅಂಥ ಡ್ರೈ ಫ್ರೂಟ್ ಲಾಡು ರೆಡಿಯಾಗಿದೆ ಸ್ನೇಹಿತರೆ. ಸೊ ಮತ್ತ್ಯಾಕೆ ತಡ, ಈ ರೀತಿಯಾಗಿ ಮನೆಯಲ್ಲಿನೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು.